ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತ ಲಕ್ಷ್ಮೀ ಶ್ರೀಧರಮೂರ್ತಿ. ಇವತ್ತು ವಸಂತಪುರದಲ್ಲಿ ಭವಾನಿ ಶಂಕರನ ತೇರು ನಡೀತಾ ಇದೆ ನೋಡಿ. ಅಲ್ಲಿ ಉತ್ಸವ ಮೂರ್ತಿ ಬರ್ತಾ ಇದೆ. ಭವಾನಿ ಶಂಕರ ಬರ್ತಾ ಇದ್ದಾನೆ ಭಗವಂತ. ಭಕ್ತಾದಿಗಳೆಲ್ಲ ಕಾಯ್ತಾ ಇದ್ದಾರೆ. ಭಕ್ತಾದಿಗಳಲ್ಲಿ ವಿನಂತಿ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ಇದೀಗ ಶ್ರೀ ಭವಾನಿಶಂಕರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಪಾಲ್ಗೊಳ್ಳಲಿದ್ದು, ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರ. ಈ ಸಮಯದಲ್ಲಿ ಚೈನ್ ಸ್ನ್ಯಾಚಿಂಗ್, ಪರ್ಸ್ ಸ್ನ್ಯಾಚಿಂಗ್ ಹಾಗೂ ಮೊಬೈಲ್ ಸ್ನ್ಯಾಚಿಂಗ್ ಆಗ್ತಕ್ಕಂತಹ ಸಂಭವ ಇರ್ತವೆ. ಆದ್ದರಿಂದ ಭಕ್ತಾದಿಗಳು, ವಿಶೇಷವಾಗಿ ಮಹಿಳೆಯರು ತಮ್ಮ ಚಿನ್ನಾಭರಣಗಳ ಬಗ್ಗೆ ವಿಶೇಷವಾಗಿ ಜಾಗೃತಿಯನ್ನು ವಹಿಸಬೇಕು. ಹಾಗೂ ಮಕ್ಕಳನ್ನು ಕೂಡ ಹುಷಾರಾಗಿ ನೋಡ್ಕೋಬೇಕು. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ಶ್ರೀ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಇನ್ನೇನು ಕೆಲವು ಆರಕ್ಷಕ ಸಿಬ್ಬಂದಿಗಳಲ್ಲಿ ಮಾಹಿತಿ ನೀಡಲು ಕೋರಿದೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಿಂದ ಪ್ರಕಟಣೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ಶ್ರೀ ಸ್ವಾಮಿಯ ರಥೋತ್ಸವ ಸಮಯದಲ್ಲಿ, ಕಾರ್ಯಕ್ರಮದ ಸಮಯದಲ್ಲಿ ವಿಶೇಷವಾಗಿ ಮಹಿಳೆಯರು ತಮ್ಮಲ್ಲಿರ್ತಕ್ಕಂಥ ಚಿನ್ನಾಭರಣಗಳ ವಸ್ತುಗಳ ಬಗ್ಗೆ ಜಾಗೃತಿಯಾಗಿರಬೇಕು. ಚೈನ್ ಸ್ನ್ಯಾಚಿಂಗ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ತಮ್ಮಲ್ಲಿರ್ತಕ್ಕಂತಹ ಮೊಬೈಲ್, ಪರ್ಸ್, ಚಿನ್ನಾಭರಣ ಮಾಸ್ಪದವಾಗಿ ಅವರ ಬಗ್ಗೆ ಕಂಡು ಬಂದಲ್ಲಿ ಹತ್ತಿರ ಇರ್ತಕ್ಕಂತಹ ಪೊಲೀಸರಲ್ಲಿ ಮಾಹಿತಿ ನೀಡಲು ಕೋರಿದೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ಭಗವಂತ ವಿರಾಜಮಾನರಾಗ್ತಾ ಇದ್ದಾರೆ ನೋಡಿ ಬಂಧುಗಳೇ. ನೀರಿನಲ್ಲಿ ಭಗವಂತ ಕೂತ್ಕೊಂಡ್ರು. ಭಗವಂತ ತೇರಲ್ಲಿ ಕೂತಿದ್ದಾನೆ. ಅಲ್ಲೇ ಪೂಜೆಗಳು ನಡೀತಾ ಇದೆ. ಆ ನಂತರ ಬ್ರಹ್ಮರಥೋತ್ಸವ ರಥವನ್ನು ಇಳಿತಾರೆ ನೋಡಿ ಬಂಧುಗಳೇ. ಇದು ವಸಂತಪುರದ ಭವಾನಿ ಶಂಕರನ ರಥೋತ್ಸವ, ಬ್ರಹ್ಮ ರಥೋತ್ಸವ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ರಥೋತ್ಸವ ಕಾರ್ಯಕ್ರಮ ಇನ್ನೇನೂ ಇದೆ. ಪೂಜಾ ಉಂಟು. ಕೆಲವು ಸ್ಥಾನಗಳಲ್ಲಿ ರಥೋತ್ಸವ ಕಾರ್ಯಕ್ರಮ ಜರುಗಲಿದ್ದು,
ಈ ಸಮಯದಲ್ಲಿ ಅತಿ ಹೆಚ್ಚಿನ ನೋಟ್ ಮೊದಲಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಮಹಿಳೆಯರು ತಮ್ಮಲ್ಲಿರ್ತಕ್ಕಂತಹ ಚಿನ್ನಾಭರಣಗಳ ಬಗ್ಗೆ, ಪರ್ಸ್ನಲ್ಲಿರ್ತಕ್ಕಂಥ ಸರಗಳ ಬಗ್ಗೆ, ಮೊಬೈಲ್, ಪರ್ಸ್ ಇತರೆ ಬೆಲೆಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ವಿಶೇಷವಾಗಿ ಜಾಗೃತಿಯಿಂದ ಇರಬೇಕು. ಹಾಗೂ ಚಿಕ್ಕ ಮಕ್ಕಳನ್ನ ಎಲ್ಲಂದ್ರಲ್ಲಿ ಬಿಟ್ಬಿಟ್ಟು ಓಡಾಡಬೇಡಿ. ತಮ್ಮ ಜೊತೆನೇ ಜಾಗೃತಿಯಿಂದ ಕರ್ಕೊಂಡು ಹೋಗ್ಬೇಕು. ತಮ್ಗೇನಾದರೂ ಯಾವುದಾದ್ರೂ ಕಳ್ತನ ಆಗ್ತಕ್ಕಂತಹ ಅನುಮಾನಗಳ ಸಂದರ್ಭದಲ್ಲಿ, ಅನುಮಾನಾಸ್ಪದ ವಸ್ತುಗಳ ಸಂದರ್ಭದಲ್ಲಿ ನಿಮ್ಮ ಹತ್ತಿರ ಇರ್ತಕ್ಕಂತಹ ಪೊಲೀಸರಲ್ಲಿ ಮಾಹಿತಿ ನೀಡಲು ಕೋರಿದೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ವಿಶೇಷವಾಗಿ ಜಾಗೃತಿಯಿಂದ ಇರಬೇಕು. ಮೊಬೈಲ್ ಕಳ್ಳರು, ಪರ್ಸ್ ಕಳ್ಳರು ಹಾಗೂ ಚಿನ್ನಾಭರಣ ಕಳ್ಳರು ಬಂದಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ತಮಗೇನಾದರೂ ಯಾವುದಾದ್ರೂ ಅನುಮಾನಾಸ್ಪದ ವಸ್ತುಗಳ ಸಂದರ್ಭದಲ್ಲಿ ತಮ್ಮ ಹತ್ತಿರ ಇರ್ತಕ್ಕಂಥ ಪೊಲೀಸರಲ್ಲಿ ಭಕ್ತಾದಿಗಳಿಗೆ ವಿನಂತಿ. ಭಕ್ತಾದಿಗಳು ನೋಡಿ ಎಷ್ಟು ಜನ ಸೇರಿದ್ದಾರೆ, ಬೆಲೆಬಾಳ್ತಕ್ಕಂಥ ವಸ್ತುಗಳ ಇಲ್ಲಿ ಅಂಗಡಿಗಳಿವೆ, ತಮ್ಮ ಗಮನ ವ್ಯಾಪಾರಕ್ಕೆ ಅಂಗಡಿ ಹಾಕಿದ್ದಾರೆ. ಸರಗಳತನ, ಮೊಬೈಲ್ ಕಳ್ಳತನ ಹಾಗೂ ಪರ್ಸ್ಗಳನ್ನು, ಪಿಕ್ಪಾಕೆಟ್ಗಳನ್ನು ಯಾವುದೇ ಒಂದು ಊರಿನಲ್ಲಿ ಈ ರೀತಿ ರಥೋತ್ಸವಗಳು ನಡೆದ್ರೆ ಎಷ್ಟು ಜನರ ಹೊಟ್ಟೆಪಾಡು ನಡೆಯುತ್ತೆ ನೋಡಿ ಬಂಧುಗಳೇ. ಇಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಅಕ್ಕಪಕ್ಕದಲ್ಲಿ ಕರ್ಕೊಂಡು ಹೋಗ್ಬೋದು ಚಿಕ್ಕ ಮಕ್ಕಳನ್ನ. ಅವ್ರ ಬಗ್ಗೆ ಜಾಗೃತಿ ಇರಲಿ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಕರೀತೀನಿ. ಇಂಥ ನೂರಾರು ಅಂಗಡಿಗಳಿವೆ, ಕಡಲೆಪುರಿ ವ್ಯಾಪಾರ ಇದೆ. ರಥೋತ್ಸವ ರಥ ಎಳಿತಾ ಇದ್ದಾರೆ. ಈಗ ನಡೀತಾ ಇದೆ. ಈ ಸಮಯದಲ್ಲಿ ಅತಿ ಹೆಚ್ಚಿನ ನೋಟ್ ಮೊದಲಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ತಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜೈ ಭವಾನಿ ಶಂಕರ. ಎಣ್ಣೆ ಇರಬೇಕು. ತಮ್ಮಲ್ಲಿರ್ತಕ್ಕಂಥ ಬೆಲೆಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಚಿನ್ನಾಭರಣ, ಮೊಬೈಲ್, ಪರ್ಸ್ ಕಲ್ಪನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರ ಹಾಗೂ ಅಲ್ಲಿ ಮದುವೆ ಮತ್ತು ತಂತ್ರವನ್ನು ವಿಚಾರಣೆ ಆಗ್ತಾ ಇದೆ. ತಮ್ಮ ವ್ಯಕ್ತಿಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಗಮನ ಇರಬೇಕು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ನೀಡತಕ್ಕಂತಹ ಜಾಗೃತಿಯ ಪ್ರಕಟಣೆ. ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಪ್ರಕಟಣೆ. ಈಗ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಯದಲ್ಲಿ ಅತಿ ಹೆಚ್ಚಿನ ಮಕ್ಕಳಿಗೆ ಜನಸಂದಣಿ ಆಗ್ತಾ ಇದೆ. ಆಗ ಈ ಸಮಯದಲ್ಲಿ ಅತಿ ಹೆಚ್ಚಿನ ಕಲ್ಪನೆಗಳು. ಅದಕ್ಕೋಸ್ಕರ ತಮ್ಮಲ್ಲಿರ್ತಕ್ಕಂಥ ಬೆಲೆಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ, ಗಮನಿರ್ತಕ್ಕಂಥ ಚೈನ್ಗಳ ಬಗ್ಗೆ ಗಮನ ಇರಬೇಕು. ಕಟ್ಟನ್ನು ಸ್ವರೂಪದಿಂದ ಕಂಪ್ಲೀಟ್ ಆಗಿ ಮಾಡಿಸಲು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಜಾಗೃತಿಯ ಪ್ರಕಟಣೆ. ಮಹಿಳೆಯರು ತಮ್ಮ ಚಿನ್ನಾಭರಣಗಳ ಬಗ್ಗೆ ಗಮನ ಇರಬೇಕು. ಹಾಗೂ ಚಿಕ್ಕ ಮಕ್ಕಳುಗಳ ಸಂದರ್ಭದಲ್ಲಿ ನಮ್ಮ ಪೊಲೀಸರಲ್ಲಿ ಮನವಿ ಮಾಡಲು ಸುಬ್ರಹ್ಮಣ್ಯ ಠಾಣಾ ಹೆಚ್ಚಾಗುತ್ತದೆ. ಅಂತ ಕಳ್ಳರ ಬಗ್ಗೆ ತಮ್ಮ ಗಮನ ಕೂಡ ಇರಬೇಕಾಗುತ್ತೆ. ಜಾಗೃತಿಯಿಂದ ತೋರಣ ಇಡಬೇಕು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವತಿಯಿಂದ ಮಾಡ್ತಕ್ಕಂತಹ ಜಾಗೃತಿಯ ಪ್ರಕಟಣೆ. ನೋಡಿದ್ರೆ ಬಂಧುಗಳೇ, ಇದಾಗಿತ್ತು ಭವಾನಿ ಶಂಕರನ ಬ್ರಹ್ಮ ರಥೋತ್ಸವ. ಜೈ ಭವಾನಿ ಶಂಕರ. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಬಂಧುಗಳೇ. ಸರ್ವೇ ಜನ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.